ರಾಜೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿಯ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ಯುವ ಮುಖಂಡ ರಾಜೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಎಸ್ ಮುನಿಸ್ವಾಮಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅವರು ಭಾಗವಹಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮುನಿಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ರಾಜೇಂದ್ರ ಬಾಬು, ಬಿಜೆಪಿ ಮುಖಂಡರು ವೇಣುಗೋಪಾಲ್ ಜಿಎನ್, ನಗರಾಧ್ಯಕ್ಷರು ಮಹೇಶ್ ಬೈ ವೆಂಕಟೇಶ್, ಶ್ರೀಕಂಠ, ನಾಗೇಶ್, ವಾಸುದೇವ್, ಶ್ರೀನಿವಾಸ್, ಭಾಗ್ಯಮ್ಮ, ಪಂಕಜ ಮತ್ತಿತರರು ಉಪಸ್ಥಿತರಿದ್ದರು. ಹೇಳ್ತೀನಾ ಗೃಹಿಣಿ ಸಾವು ಓಕೆ ಓಕೆ ಅಧ್ಯಕ್ಷರೇ ಬನ್ನಿ ಬನ್ನಿ ಸರ್ ಹೌದು ಇಲ್ಲ ಹಾಕಲಿ ಶ್ರೀಕಂಠ ಸ್ವಲ್ಪ ಕೇಕ್ ಇದ್ರಪ್ಪ ಎಲ್ಲ ಮುನ್ಸಾಮಿಗಳು ಅಕ್ವೇರಿಯಂ ತಗೊಂಡು ಏನು ಮಾಡಿಲ್ಲ ಈಗೆಲ್ಲ ಅಲ್ಲೇ ಮಾಡ್ತಾರೆ ಅವನ ಅಧ್ಯಕ್ಷ ಬಾಳ್ಲಿ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಡಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಭಗವಂತನಲ್ಲಿ ಕೋರ್ಪಟ್ಟ ಅವರಿಗೆಲ್ಲ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಸಂಸದರ ಇವತ್ತು ಗ್ರಾಮಸ್ಥರು ರಾಜು ಅವ್ರಿಗೆ ಎಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬ ಆಯೋಜಿಸಿರೋದಕ್ಕೆ ದೇವರ ಆರೋಗ್ಯ ಭಾಗ್ಯ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವರು ಬಿಡಲಿ. ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಿ ಇನ್ನೂ ಅವರು ಸೇವೆ ಮಾಡಲಿ ಅಂತ ನಾನು ಕೋರ್ತೀನಿ. ಎರಡು ಮಾತು ಏನು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಹುಟ್ಟು ಹೋರಾಟಗಾರರಾದಂಥ ನಮ್ಮ ಮುನ್ಸಾಮಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ 31ನೇ ವಾರ್ಡಲ್ಲಿ ಹಮ್ಮಿಕೊಂಡಿರುವ ನಮ್ಮ ರಾಜು ಅವ್ರಿಗೂ ಹಾಗೂ ಅವ್ರ ಗೆಳೆಯರೆಲ್ಲರೂ ಸೇರಿ ಇವತ್ತು ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಹುಟ್ಟುಹಬ್ಬಗಳು ಇನ್ನೂ ಸಾವಿರಾರು ಮಾಡ್ಕೋಬೇಕಂತೇಳಿ ಆಶಿಸುತ್ತಾ ಮತ್ತು ಈ ಜನತೆಗೆ ಮುನ್ಸಾಮಣ್ಣವರ ಕೊಡುಗೆ ಅಪಾರ. ಏನು ಇಲ್ಲಿ ರೈತರದು ತೊಂದರೆ ಆಗಿತ್ತು ಒಪ್ಪಿಕೊಡ್ದು ಆ ವಿಚಾರದಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟು ಇಲ್ಲಿ ನಮ್ಮನ್ನೆಲ್ಲರೂ ಕೂಡ ಸಂಘಟನೆ ಮಾಡಿರ್ತಾರೆ. ಅಂಥ ಸಂಘಟನೆಯ ಹೋರಾಟಗಾರರು ಇಂಥ ಹುಟ್ಟುಹಬ್ಬಗಳನ್ನು ಸುಮಾರು ಮಾಡ್ಕೋಬೇಕಾಗಿ ನಾವೆಲ್ಲರೂ ಕೂಡ ಆಸ್ತಾ ಇದ್ವಿ. 31ನೇ ವಾರ್ಡ್ನಲ್ಲಿ ಚಿಂತಾಮಣಿ ನಗರದ 31ನೇ ವಾರ್ಡಲ್ಲಿ ರಾಜು ನಾಯಕರಾಗಿದ್ದಾರೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಇನ್ನಷ್ಟು ಜನಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಲಿ ಅಂತೇಳಿ ಇದೇ ತಿಮ್ಮಸಂದ್ರ ಗ್ರಾಮದಲ್ಲಿ ವಕ್ಫ್ ಆಸ್ತಿಯ
ವಿರುದ್ಧವಾಗಿ ಹೋರಾಡಿದಂಥ ಮುನಿಸಾಮಣ್ಣವರಿಗೆ ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದು ಮುಂದಿನ ದಿನಗಳಲ್ಲಿ ಅವರ ಸೇವೆ ಹೆಚ್ಚಿನದಾಗಿ ಜನರಿಗೆ ದೊರೆಯಲಿ ಅಂತ ಆಶಿಸುತ್ತಾ ಅವರಿಗೆ 100 ವರ್ಷ ಈ ಥರ ಹುಟ್ಟುಹಬ್ಬಗಳನ್ನು ಆಚರಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ